ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 17ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 17. ತದ್ಬುದ್ಧಯಸ್ತದಾತ್ಮಾನಃ ತನ್ನಿಷ್ಠಾಸ್ತತ್ಪರಾಯಣಾಃ ಗಚ್ಯಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಃ. ಅನುವಾದ: ಯಾರ ಮನಸ್ಸು ಪರಮಾತ್ಮನಲ್ಲಿ ತದ್ರೂಪವಾಗಿದೆಯೋ, ಯಾರ ಬುದ್ಧಿಯು ಪರಮಾತ್ಮನಲ್ಲಿ ತದ್ರೂಪವಾಗಿದೆಯೋ ಮತ್ತು ಸಚ್ಚಿದಾನಂದ ಘನ ಪರಮಾತ್ಮನಲ್ಲಿಯೇ ಯಾರಿಗೆ ನಿರಂತರವಾದ ಏಕೀಭಾವದ ಸ್ಥಿತಿ ಇದೆಯೋ ಅಂತಹ ಪರಮಾತ್ಮ ಪರಾಯಣರಾದ ಪುರುಷರು ಜ್ಞಾನದ ಮೂಲಕ ಪಾಪರಹಿತರಾಗಿ ಅಪುನರಾವೃತ್ತಿಯನ್ನು ಅರ್ಥಾತ್ ಪರಮಗತಿಯನ್ನು ಪಡೆಯುತ್ತಾರೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಯಥಾರ್ಥ ಜ್ಞಾನದಿಂದ ಭಗವಂತನ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಮಾತನ್ನ ಸಂಕ್ಷೇಪವಾಗಿ ಹೇಳಿ ಈಗ 26ನೇ ಶ್ಲೋಕದವರೆಗೂ ಕೂಡ ಜ್ಞಾನಯೋಗದ ಮೂಲಕ ಆ ಭಗವಂತನ ಪ್ರಾಪ್ತಿಯಾಗುವಂಥ ಸಾಧನೆ ಮತ್ತು ಆ ಪರಮಾತ್ಮನ ಪ್ರಾಪ್ತಿಯಾಗಿರುವಂತಹ ಸಿದ್ಧ ಪುರುಷರಿರ್ತಾರಲ್ಲ, ಅವರ ಲಕ್ಷಣ, ಅವರು ಹೇಗೆ ಆಚರಣೆ ಮಾಡ್ತಾರೆ, ಅವರ ಮಹತ್ವ ಏನು, ಅವರ ಸ್ಥಿತಿ ಹೇಗಿರುತ್ತೆ, ಇದರ ವರ್ಣನೆಯನ್ನು ಮಾಡುವ ಉದ್ದೇಶದಿಂದ ಮೊದಲು ಇಲ್ಲಿ ಜ್ಞಾನಯೋಗದ ಏಕಾಂತ ಸಾಧನೆಯ ಮೂಲಕ ಪರಮಪ್ರಾಪ್ತಿಯನ್ನು ತಿಳಿಸ್ತಾನೆ. ಹೇಗೆ ಪರಮಪ್ರಾಪ್ತಿಯಾಗುತ್ತೆ ಅಂದರೆ ಜ್ಞಾನಯೋಗದಲ್ಲಿ ಏಕಾಂತ ಸಾಧನೆ ಮಾಡೋದ್ರ ಮೂಲಕ. ಯಾವತ್ತೂ ಅಷ್ಟೇ ಗುಂಪು ಗುಂಪಾಗಿ ನಾವು ಭಗವಂತನನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಅದು ಇಂಡಿವಿಜುವಲ್ ಅಂದರೆ ಒಬ್ಬೊಬ್ಬರಿಗೆ ಸಂಬಂಧಪಟ್ಟಂಥ ವಿಷಯ ಆಯಿತು. ಅದಕ್ಕೆ ಏಕಾಂತ ಸಾಧನೆ ತುಂಬ ಇಂಪಾರ್ಟೆಂಟು. ಸ್ಟಾರ್ಟಿಂಗು ನಾವು ಸಾಧನೆ ಮಾಡಬೇಕಾದ್ರೆ ಗುಂಪಾಗಿ ಎಲ್ಲ ಮಾಡ್ಬೋದು, ಆದರೆ ಯಾವಾಗ ಆ ಒಂದು ಫೈನಲ್ ಸ್ಟೇಜ್ ಅಂತ ಹೇಳ್ತಾರಲ್ಲ ಅದು ಬಂದಾಗ ಎಲ್ಲರೂ ಏಕಾಂಗಿಯಾಗಿರೋದನ್ನ ಇಷ್ಟಪಡ್ತಾರೆ. ಯಾಕಂದರೆ ಅಲ್ಲೇ ಭಗವಂತ ನಮಗೆ ಸಿಗುವಂಥದ್ದು. ಅದಕ್ಕೋಸ್ಕರನೇ ಇಲ್ಲಿ ಭಗವಂತ ಹೇಗೆ ಸಿಗ್ತಾನೆ ಅನ್ನೋದೆಲ್ಲ ಹೇಳಿ, ಅಂದರೆ ಯಾವುದು ಸರಿಯಾದ ಜ್ಞಾನ ತಿಳುವಳಿಕೆ ಇರುತ್ತೋ, ಯಥಾರ್ಥ ಅಂತ ಹೇಳ್ತಾರೆ, ಅದನ್ನು ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೊಳ್ಳುವಂಥದ್ದು, ಹೇಗಿದೆಯೋ ಹಾಗೆ ತಿಳ್ಕೊಳ್ಳುವಂಥ ಜ್ಞಾನ ಇದೆಯಲ್ಲ, ಅದರಿಂದ ಭಗವಂತ ಸಿಗ್ತಾನೆ ನಮಗೆ ಅನ್ನೋದನ್ನು ತಿಳಿಸಿ, ಈಗ ಅದು ಸಿಕ್ಕಿರೋರು ಹೇಗಿರ್ತಾರೆ, ಆ ಸಿದ್ಧ ಪುರುಷರು ಹೇಗಿರ್ತಾರೆ, ಅವ್ರ ಲಕ್ಷಣ ಏನು, ಅವ್ರು ಹೇಗೆ ನಡ್ಕೊಳ್ತಾರೆ, ಅವ್ರ ಸ್ಥಿತಿ ಹೇಗಿರುತ್ತೆ ಎಲ್ಲವನ್ನ ವರ್ಣನೆ ಮಾಡೋದಕ್ಕೆ ಇಲ್ಲಿ ಮೊದಲು ಏನು ಹೇಳ್ತಾ ಇದ್ದಾನೆ, ಜ್ಞಾನಯೋಗದ ಏಕಾಂತ ಸಾಧನೆಯ ಮೂಲಕ ಆ ಭಗವಂತನ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾ ಇದ್ದಾನೆ. ಯಾರ ಮನಸ್ಸು ಪರಮಾತ್ಮನಲ್ಲಿ ತದ್ರೂಪವಾಗಿದೆಯೋ, ಪರಮಾತ್ಮನೇ ಆಗೋಗಿದೆಯೋ, ಯಾರ ಮನಸ್ಸು ಅವನಲ್ಲೇ ಮುಳುಗಿರುತ್ತೋ, ಯಾರ ಬುದ್ಧಿ ಆ ಪರಮಾತ್ಮನಲ್ಲೇ ಮುಳುಗಿರುತ್ತೋ. ಈಗ ನಮ್ಮ ಬುದ್ಧಿ, ನಮ್ಮ ಮನಸ್ಸು ಎಲ್ಲಿರುತ್ತೆ? ಐಹಿಕದಲ್ಲಿರುತ್ತೆ. ಆದರೆ ಸಿದ್ಧ ಪುರುಷರು ಯಾವಾಗ ಈ ಸ್ಥಿತಿಯನ್ನು ತಲುಪ್ತಾರೋ ಅವ್ರನ್ನ ಸಿದ್ಧ ಪುರುಷರು ಅಂತ ಹೇಳೋದು. ಅಂದರೆ ಯಾವಾಗಲೂ ಭಗವಂತನಲ್ಲೇ ಅವ್ರ ಮನಸ್ಸು ಮುಳುಗಿರುತ್ತೆ, ಬುದ್ಧಿನೂ ಕೂಡ ಪರಮಾತ್ಮನಲ್ಲೇ ತೊಡಗಿರುತ್ತೆ. ಆಮೇಲೆ ಆ ಸಚ್ಚಿದಾನಂದಗನ ಪರಮಾತ್ಮನಲ್ಲೇ ಯಾರಿಗೆ ನಿರಂತರವಾಗಿ ಏಕೀಭಾವದ ಸ್ಥಿತಿ ಇರುತ್ತೋ, ನಾನು ಆ ಭಗವಂತ ಒಂದೇ ಅಂದರೆ ಅದ್ರ ಒಳಗಡೆನೇ ಮುಳುಗಿರುವಂಥದ್ದು. ಆ ರೀತಿಯ ಸ್ಥಿತಿ ಯಾರಿಗೆ ಬಂದಿರುತ್ತೋ, ಮತ್ತು ಪರಮಾತ್ಮ ಪರಾಯಣರಾದಂತಹ ಪುರುಷರು ಜ್ಞಾನದ ಮೂಲಕ ಪಾಪರಹಿತರಾಗಿ, ಅಂದರೆ ಅವರಿಗೆ ಜ್ಞಾನ ತಿಳುವಳಿಕೆ ಅನ್ನೋದು ಬಂದ್ಬಿಟ್ಟಿರುತ್ತೆ, ಅದಕ್ಕೆ ಅವರಿಗೆ ಪಾಪಗಳೇ ಇರೋದಿಲ್ಲ, ಪಾಪರಹಿತರಾಗಿ ಅವರು ಮತ್ತೆ 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 ಹುಟ್ಟುವಂಥದ್ದು, ಅಪುನರಾವೃತ್ತಿಯನ್ನು, ಅಂದರೆ ಏನು, ಹುಟ್ಟೋದು ಸಾಯೋದು ಇದರಿಂದ ಹೊರಗಡೆ ಬರೋದನ್ನ ಆ ಪುನರಾವೃತ್ತಿ ಅಂದರೆ ಮತ್ತೆ ಮತ್ತೆ ಬರುವಂಥದ್ದು. ಆ ಪುನರಾವೃತ್ತಿ ಅಂತಂದರೆ ಬರದೇ ಇರುವಂಥದ್ದು. ಅಂದರೆ ಅರ್ಥ ಏನು, ಪರಮಗತಿ ಅಂತ ಹೇಳ್ತೀವಲ್ವ, ಅದು ಆ ಪರಮಗತಿಯನ್ನು ಅವರು ಪಡ್ಕೊಳ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಯಾರ ಮನಸ್ಸಲ್ಲಿ ಯಾವಾಗಲೂ ಭಗವಂತನ ವಿಚಾರಗಳೇ ಓಡ್ತಾ ಇರುತ್ತೋ, ಅದಕ್ಕೋಸ್ಕರನೇ ಮತ್ತೆ ಮತ್ತೆ ನಾನು ಹೇಳ್ತಾ ಇರ್ತೀನಿ, ನಮ್ಮ ದಿನದಲ್ಲಿ ಎಷ್ಟು ಹೊತ್ತಾಗುತ್ತೋ ಅಷ್ಟು ಹೊತ್ತು ಒಂದೇ ಕೇಳಬೇಕು, ಎರಡೇ ಕೇಳಬೇಕು, 4 ಕೇಳಬೇಕು ಅಂತ ಏನಿಲ್ಲ. ನಮಗೆ ಎಷ್ಟು ಸಮಯ ಸಿಗುತ್ತೋ ಅಷ್ಟೂ ನಾವು ಯೂಸ್ ಮಾಡ್ಕೊಳ್ಬೇಕು ಭಗವಂತನ ವಿಚಾರದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದಕ್ಕೆ. ಯಾಕೆಂದರೆ ಈ ಮನಸ್ಸು ಭೌತಿಕಕ್ಕೆ ಎಷ್ಟು ಅಂಟ್ಕೊಂಡ್ಬಿಟ್ಟಿದೆ, ಅದರಲ್ಲಿ ಎಷ್ಟು ಆಕರ್ಷಣೆಗೆ ಒಳಗಾಗಿದೆ ಅಂದರೆ, ಅದರಿಂದ ಈಗ ನಾವು ಅದನ್ನು ಹೊರಗಡೆ ತೆಗಿಬೇಕು ಅಂತಂದರೆ ಎಷ್ಟು ಅದಕ್ಕೆ ಇದರಲ್ಲಿ ಕೂರಿಸ್ತೀವೋ
ಇದನ್ನು ಕೇಳೋದ್ರಲ್ಲಿ ಆ ಮನಸ್ಸನ್ನು ತಂದು ತಂದು ಕೂರಿಸ್ತೀವೋ ಅಷ್ಟು ಬೇಗ ಅದು ಇದಕ್ಕೆ ಇಷ್ಟಪಡೋದಕ್ಕೆ ಶುರುವಾಗುತ್ತೆ. ಅದು ಬರೋವರೆಗೂ ನಮಗೆ ಕಷ್ಟ. ಬಂದ ಮೇಲೆ ಸದಾ ಭಗವಂತನ ಸ್ಮರಣೆಯಲ್ಲೇ ಮುಳುಗಿರುತ್ತದು ಮನಸ್ಸು. ಮತ್ತು ಬುದ್ಧಿ ಕೂಡ, ಈಗ ಬುದ್ಧಿ ನೋಡಿ, ನಾವು ಮುಂಚೆ ಇದ್ದಿದ್ದಕ್ಕೂ ಈಗ ನಾವು ಯೋಚನೆ ಮಾಡೋ ರೀತಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಆವಾಗ ಬರೀ ಅವ್ರ ಬಗ್ಗೆ ಇವ್ರ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ, ಆಮೇಲೆ ಭೌತಿಕ ವಿಷಯಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಘಟನೆಗಳಾಗಿರ್ಬೋದು, ಅದ್ರ ಬಗ್ಗೆನೇ ನಮ್ಮ ಬುದ್ಧಿ ಓಡ್ತಾ ಇತ್ತು. ಆದರೆ ಈಗೇನಾಗುತ್ತೆ, ಆಧ್ಯಾತ್ಮಿಕದ ವಿಷಯಗಳು ನಮ್ಮ ಬುದ್ಧಿಯಲ್ಲಿ ಓಡ್ತಾ ಇರುತ್ತೆ. ಹೀಗೆ ಮಾಡಿದ್ರೆ ಹೇಗೆ, ಎಷ್ಟು ಕೇಳಬೇಕು, ಯಾವಾಗ ಕೇಳಬೇಕು, ಹೇಗೆ ನಾನು ಸಮಯ ಮಾಡಿಕೊಳ್ಳಿ, ಆ ಭಗವಂತನ ವಿಚಾರ ಕೇಳಿದ್ದನ್ನು ಮೆಲುಕು ಹಾಕೋದು, ಇದೆಲ್ಲ ನಮ್ಮ ಬುದ್ಧಿಯಲ್ಲಿ ಓಡ್ತಾ ಇರುತ್ತೆ. ಆಯಿತಾ? ಈ ರೀತಿ ನಾವು ಚೇಂಜ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ತಾ 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 ಇಲ್ಲಿ ಸಿದ್ಧಪುರುಷರ ಒಂದು ಲಕ್ಷಣಗಳನ್ನು ಏನೆಲ್ಲ ಹೇಳ್ತಾ ಹೋಗ್ತಾರೋ ಅದೆಲ್ಲ ನಮಗೂ ಕೂಡ ಬರ್ತಾ ಹೋಗುತ್ತೆ. ಸೊ ಯಾವಾಗ ಈ ರೀತಿಯ ಸಿದ್ಧಪುರುಷರು ಒಂದು ಸ್ಥಿತಿಗೆ ಬರ್ತಾರೋ, ಆಮೇಲೆ ಆ ಜ್ಞಾನ ಅನ್ನೋದಿರುತ್ತಲ್ಲ, ಅದರಿಂದ ಏನಾಗುತ್ತೆ, ಅವರು ಪಾಪರಹಿತರಾಗಿರ್ತಾರೆ. ಮತ್ತೆ 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 ಹುಟ್ಟು ಸಾವು ಅನ್ನೋ ಚಕ್ರದಲ್ಲಿ ಅವರು ಬೀಳೋದಿಲ್ಲ. ಅಂದರೆ ಏನು ಅರ್ಥ, ಪರಮಗತಿ ಅನ್ನೋದನ್ನು ಅವರು ಪಡ್ಕೊಳ್ತಾರೆ ಅಂತಂದ್ಬಿಟ್ಟು ಈ ಶ್ಲೋಕದ ಅರ್ಥ. ಪ್ರಶ್ನೆಗಳೇನು ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.